ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೆಸ್ಸಿ ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಆಲ್ ಆನ್ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಗೈಸ್, ಎಲ್ಲಿ ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾ ಇದೆ ಅಶ್ವಿನಿ ಅಂದ್ಕೊತಾ ಇದ್ದೀರಾ? ಗೈಸ್, ನಾನು ಚಿಕ್ಕಪೇಟೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಅಂತ ಬಂದಿದ್ದೀವಿ. ಇದೆ ಅಲ್ಲ ಮನುಷ್ಯ, ಹೋಗೋಣಮ್ಮ. ಏನು ಅಷ್ಟೊಂದು ರಶ್ ಇದೆ. ಹಬ್ಬ ಶಾಪಿಂಗ್ ಅಂತ ಬಂದಿದ್ದೀವಿ. ಇವಾಗ ಸ್ಟಾರ್ಟ್ ಮಾಡಬೇಕು. ನಾನು 3 ವರ್ಷ ಬಂದಿರೋ ಶಾಪಿಂಗ್ಗೆ ಶುರು ಮಾಡೋಣ ಬನ್ನಿ. ಇವಾಗ ಹಿಂದೆ ಕಾಣಿಸ್ತಾ ಇದೆ ಬ್ಯಾಂಕ್ ರೋಡಲ್ಲಿ, ಅಲ್ಲಿ ಹೋಗಬೇಕು. ವರಮಹಾಲಕ್ಷ್ಮಿ ಹಬ್ಬ ಪ್ರಯುಕ್ತ ಅಂತ ಹಾಕಿದ್ದಾರೆ. ಆ ಹಬ್ಬ ಶಾಪ್ ಒಂದ್ಸರಿ ಹೋಗಬೇಕು. ಬನ್ನಿ, ನಿಮಗೂ ತೋರಿಸ್ತೀನಿ ನಾನೇನೆಲ್ಲ ತೊಗೊಂಬರ್ತೀನಿ. ಗೈಸ್, ನಿಮ್ಮ ವಿಡಿಯೋದಲ್ಲಿ ತೋರಿಸ್ನಲ್ಲಿ ಹಿಂದೆ ಆ ಶಾಪಿಗೆ ಹೋದ್ವಿ. ಅಲ್ಲಿ ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿ, ಬಟ್ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಲಿಲ್ಲ. ಬಿಕಾಸ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂತ, ಅವ್ರದ್ದೆಲ್ಲ ತೋರಿಸ್ತೀವಿ ಅಂತೇಳಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡಲಿಲ್ಲ. ಹಂಗೆ ಅಲ್ಲಿ ಏನೇನು ಬೇಕೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಹೀಗೆ ಬಂದ್ವಿ. ಅದು ಅಮ್ಮನವ್ರ ಗಂಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಬಟ್ ಯಾಕೋ ಅದು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ನಿಸ್ತು. ಫಸ್ಟ್ ಅಂಗಡಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಂಗಡಿಯಲ್ಲಿ ನೋಡಿದೆ, ಬಟ್ ತುಂಬಾ ಹೇಳಿದ್ರು ಪ್ರೈಸು. ಅದಕ್ಕೆ ಇನ್ನೂ ಒಂದು 2-3 ಕಡೆ ವಿಚಾರಿಸೋಣ, ಆಮೇಲೆ ನೋಡೋಣ ಅಂತೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಇಲ್ಲಿ ನೋಡ್ತಾ ಇದ್ರಲ್ಲಿ ಈ ಅಂಗಡಿಯಲ್ಲಂತೂ ಬರೀ ವರಮಹಾಲಕ್ಷ್ಮಿ ಹಬ್ಬದ ಐಟಮ್ಸ್ ಬಿಟ್ಟರೆ ಏನು ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಐಡಲ್ಸು, ಅದು ಅಮ್ಮನವರ ಫೇಸ್ಗೆ ಅಲಂಕಾರ ಮಾಡಿರೋದು ಅಂಗಡಿ ಸಖತ್ ಇಷ್ಟ ಆಯಿತು. ಇದೇ ಅಂಗಡಿಯಲ್ಲೇ ನಾನು ಅಮ್ಮನವ್ರಿಗೆ ಮುಖವಾಡ ಹಿಂದೆ ಇಡೋಕ್ಕೆ ಗಂಟು ತಗೊಂಡೆ. ತುಂಬಾ ಚೆನ್ನಾಗಿತ್ತು. ನಿಮ್ಮ ಲಾಸ್ಟಲ್ಲಿ ನಮ್ಮ ವೀಡಿಯೋದಲ್ಲಿ ನೋಡ್ತೀರಾ. ನನಗೆ ಅಲ್ಲಿ ತೊಗೊಂಡ್ಬಿಟ್ಟು ಇನ್ನೇನಾದರೂ ಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ನಾನು ರಾಜ ಮಾರ್ಕೆಟಲ್ಲಿ ತೊಗೊಂಡಿದ್ದು. ನಾನು ಯಾವುದೂ ಅಂಗಡಿ ಮೆನ್ಷನ್ ಮಾಡ್ತಾಯಿಲ್ಲ. ಅಷ್ಟೊಂದು ಅಂಗಡಿ ಹೆಸರು ನಾನು ನೋಡಲಿಲ್ಲ. ಜಸ್ಟ್ ರಫಾಗಿ ನನಗೆ ಏನು ಬೇಕೋ ಅದು ನಾನು ಶಾಪ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ಹಂಗೆ ಇಲ್ಲಿ ಯಾಕೋ ಜರ್ಮನ್ ಸಿಲ್ವರ್ದು ಎಲಿಫೆಂಟ್ ಇಷ್ಟ ಆಯಿತು, ತಗೊಳ್ಳೋಣ ಅಂತ ನೋಡಿದ್ರೆ ನಮ್ಮವರು ನಮ್ಮ ಕಣ್ಣಾಗ ಫೋನ್ ಮಾಡಿದೆ. ಅವ್ರಿಗೆ ಯಾಕೋ ಜರ್ಮನ್ ಸಿಲ್ವರ್ ಅಂದರೆ ಇಷ್ಟನೇ ಆಗಲ್ಲ ಗೈಸ್. ಏನಾದರೂ ಐಟಮ್ ತೊಗೋಬೇಕು ಅಂದರೆ ಅದು ಬೆಳ್ಳಿಯಲ್ಲಿರಬೇಕು, ಚಿನ್ನಲ್ಲಿರಬೇಕು. ಇದೇನು ಮತ್ತು ಸಿಲ್ವರು, ಅದು ಜರ್ಮನ್ ಸಿಲ್ವರು ಲೈಫ್ ಲಾಂಗ್ ಬರಲ್ಲ, ಏನೂ ಇಲ್ಲ, ಏನಕ್ಕೆ ತೊಗೊಳ್ತೀಯ ಅಂತ ಬೈತಾರೆ. ಅದಕ್ಕೇನು ತೊಗೊಳ್ಳಿಲ್ಲ, ಸುಮ್ಮನೆ ನೋಡಿಬಿಟ್ಟು ಬಂದುಬಿಟ್ವಿ. ನಾವೇನಾದ್ರು ಚಿಕ್ಕಪೇಟೆಗೆ ಶಾಪಿಂಗ್ ಹೋದರೆ ಹಬ್ಬದ ಟೈಮಲ್ಲಿ ಅಂದರೂ ವೀಕೆಂಡ್ ಮಾತ್ರ ಹೋಗ್ಬಾರ್ದು ಗೈಸ್. ವೀಕ್ ಡೇಸಲ್ಲಿ ಹೋದ್ರೇ ಉತ್ತಮ. ತುಂಬ ಅಂದರೆ ತುಂಬಾ ರಶ್ ಇತ್ತು. ಆದರೂ ಸ್ವಲ್ಪ ಬೇಗ ಹೋಗಿದ್ವಿ, ಆದ್ರೂ ತುಂಬ ರಶ್ ಇತ್ತು. ಇನ್ನು ಹಾಗೆ ಡೆಕೋರೇಷನ್ ಪರ್ಪಸ್ಗಾಗಿ ಈ ಅಂಗಡಿಗೆ ಬಂದ್ವಿ. ಇಲ್ಲ, ಅದೇ ನಾನು ಬೆಲ್ಸ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ನನ್ನ ಮೈಂಡಲ್ಲಿ ಒಂದು ಐಡಿಯಾ ಇದೆ, ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಆ ಥರ ಮಾಡಬೇಕು ಅಂತ. ಅದಕ್ಕೊಂದು ಬೆಲ್ಸ್ ಬೇಕಾಗಿತ್ತು, ಒಂದು 5 ಬೆಲ್ಸ್. ಅದನ್ನು ತೊಗೊಳ್ಳೋಣ ಅಂತ ಬಂದೆ. ನೋಡ್ತಾಯಿದ್ದೀನಿ ಯಾವ ಸೈಜ್ ಅದು ಚೆನ್ನಾಗಿರುತ್ತೆ ಅಂತ. ಇನ್ನೇನಾದರೂ ವೆರೈಟಿಯಾಗಿ ಕಾಣಿಸುತ್ತೇನೋ ಈ ಸರಿ, ಬೇರೆ ಥರ ಮಾಡೋಣ ಡೆಕೋರು ಅಂತೇಳಿ ಯೋಚನೆ ಮಾಡ್ತಾಯಿದ್ದೆ. ಬಟ್ ಮೌನುಷ ಎತ್ಕೊಂಡು ಇಲ್ಲಿ ಬೇಡ ನಮ್ಮ ಮನೇಲಿರುವ ಸಾಕು, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡೋಣ ಅಂಥೇಳಿ ಅವಳು ಬೇಡ ಅಂದ್ಲು. ಇನ್ನು ಹಂಗೆ ಇನ್ನೇನೋ ಬೇಕಾಗಿತ್ತು ಈ ರೋಡಲ್ಲಿ ಬಂದ್ವಿ. ಇದು ಬಂದುಬಿಟ್ಟು ನಾನು ಅಂಗಡಿ ಮೆನ್ಷನ್ ಮಾಡ್ತೀನಿ, ಯಾಕಂದ್ರೆ ಚೆನ್ನಾಗಿ ನೆನಪಿದೆ. ಇದು ವೈಟ್ ಟೆಂಪಲ್ ರೋಡ್ ಅಂತ ಯಾರಿಗೆ ಕೇಳಿದ್ರು ಹೇಳ್ತಾರೆ. ಆ ವೈಟ್ ಟೆಂಪಲ್ ರೋಡಲ್ಲಿ ನಾವು ಒಂದು ಬುದ್ಧ ತೊಗೊಂಡ್ವಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಹೋಗ್ತಾಯಿದ್ದೆ ನೋಡಿ, ಇದೇ ಶಾಪ್ ಅದು. ನೀವು ವೈಟ್ ಟೆಂಪಲ್ ರೋಡಲ್ಲಿ ಹೋದರೆ ಹೋಗ್ತಾ ನಾವು ಲೆಫ್ಟಲ್ಲೇ ಸಿಗುತ್ತೆ. ಮನೆಗಂತೂ ಡೆಕೋರೇಷನ್ ಪರ್ಪಸ್ ಐಟಮ್ಸ್ ಅಂತೂ ಮಸ್ತಿದೆ ಗೈಸ್. ಅಂಗಡಿಯಲ್ಲಿ ನೋಡೋಕ್ಕೆ ಚಿಕ್ಕದಾಗಿದ್ರು, ಐಟಮ್ಸ್ ಮಾತ್ರ ಸಖತ್ತಿಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆಯೋ. ನಾವು ಇದೇ ಅಂಗಡಿಯಲ್ಲೇ ಒಂದು ಬುದ್ಧ ತೊಗೊಂಡ್ವಿ. ನಾನು ಹಳೆ ಮನೆಯಲ್ಲಿದ್ದಾಗಿಂದ ನಾನು ಅನ್ಕೊತಿದ್ದೆ ಮನೇಲಿ ಬುದ್ಧ ಇಡಬೇಕು ಅಂತ. ಬಿಕಾಸ್ ಆ ಮನೇಲಿ ನನಗೆ ಜಾಗ ಇರಲಿಲ್ಲ ಬುದ್ಧ ಇಡೋಕ್ಕೆ. ಇಲ್ಲೆಲ್ಲ TV ಯೂನಿಟ್ ಎಲ್ಲ ಕೊಟ್ಟಿದ್ರಲ್ಲ, ಕೆಳಗಡೆ ಇಟ್ಕೊಬೋದು ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ನಂಗೆ ಸ್ವಲ್ಪ ಇರೋದು ಇಷ್ಟ ಆಗಿತ್ತು ಬುದ್ಧ. ಬಟ್ ಕಣ್ಣಾಗೆ ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕದು ಬೇಕು, ನಂಗೆ ರೆಡಿಯಮ್ ಇರಬೇಕು ಅಂತ ಹೇಳಿದ್ರು ಅವರು. ಸರಿ ಆಯ್ತು ಅಂತ ಹೇಳಿದ್ದೆ, ಅವ್ರ ಇಷ್ಟದ ಪ್ರಕಾರನೇ ತೊಗೊಂಬಂದೆ. ಇನ್ನು ಅದಾದಮೇಲೆ ಮತ್ತೆ ಸುದರ್ಶನ್ ಸಿಲ್ಕ್ಸ್ಗೆ ಬಂದ್ವಿ. ಅದೇನೋ ಬರೀ ಯಾವಾಗಲೂ ನೋಡಿದ್ರು ಅಮ್ಮಗೆ ಸುದರ್ಶನ್ ಸಿಲ್ಕ್ಸಲ್ಲಿ ಮಾತ್ರ ಸ್ಯಾರಿ ಸೆಟ್ ಆಗೋದು. ಬೇರೆ ಎಷ್ಟು ಅಂಗಡಿ ಓಡೋದ್ರೂ ಅಮ್ಮನಿಗೆ ಸ್ಯಾರಿ ಸೆಟ್ ಆಗೋಲ್ಲ. ಪ್ರತಿ ವರ್ಷ ನಮ್ಮಮ್ಮಗೆ ಸುದರ್ಶನ್ ಸಿಲ್ಕ್ಸಲ್ಲೇ ಸ್ಯಾರಿ ಪರ್ಚೇಸ್ ಮಾಡೋದು. ಅಮ್ಮಗೂ ಇಷ್ಟ ಆಗೋದು ಇದೇ ಅಂಗಡಿಯಲ್ಲೇ. ನಾನು ವೀಡಿಯೋ ಕಾಲ್ ಮಾಡಿ ತೋರಿಸ್ತೀನಿ, ಅಮ್ಮಗೆ ಯಾವ್ದು ಬೇಕೋ ಅದು ಆಯಮ್ಮನೆ ಚೂಸ್ ಮಾಡ್ಕೊತಾರೆ. ಅದೇ ಥರನೇ ಇವತ್ತು ಬಂದಿದ್ದೀವಿ ನೋಡೋಕ್ಕೆ ಅಂತ. ತುಂಬ ಅಂದರೆ ತುಂಬ ಜನ ಇದ್ದರು ಗೈಸ್. ಯಾವ ಕೌಂಟರ್ ಹತ್ರ ಹೋದ್ರೂ ತುಂಬ ರಶ್ಶು. ಎಲ್ಲ ಆಫರ್ಸ್ ಇತ್ತು, ಏನು ಅಷ್ಟೊಂದು ಪ್ರೈಸಸ್ ಏನು ಅನ್ನಿಸ್ಲಿಲ್ಲ, ಪರವಾಗಿಲ್ಲ. ಎಲ್ಲ ಆಫರ್ಸಲ್ಲೇ ಇತ್ತು ಸ್ಯಾರೀಸ್ ಎಲ್ಲನೂ.
ಅಷ್ಟೊಂದು ನ್ಯೂ ಮಾಡೆಲ್ಸ್ ಬಂದಿದೆ ಅಂತ ಏನು ಅನಿಸ್ಲೇ ಇಲ್ಲ ಗೈಸ್ ನನಗಂತೂ. ನೆಕ್ಸ್ಟ್ ಇದು ಬಂದುಬಿಟ್ಟು ನಾನು ಸ್ಯಾರಿ ತೊಗೊಂಡಿರೋ ಅಂಗಡಿ ಶ್ರೀದೇವಿ ಸಿಲ್ಕ್ಸ್ ಅಂತ ಈ ಅಂಗಡಿ ಹೆಸರು ಮೆನ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಈ ಕಲೆಕ್ಷನ್ಸು. ಅವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿದ್ದೆ ಅಂಗಡಿಗೆ. ಫಸ್ಟ್ ಟೈಮ್ ಅಂಗಡಿಗೆ ವಿಸಿಟ್ ಮಾಡಿದ್ದು. ಫಸ್ಟ್ ಸ್ಯಾರಿ ರೇಷ್ಮೆ ಸೀರೆ ತೊಗೊಂಡಿದ್ದೆ ಅಂಗಡಿಯಲ್ಲಿ. ತುಂಬಾ ಇಷ್ಟ ಆಯಿತು. ಫೈನಲಿ ತೊಗೊಂಡ್ಬಿಟ್ವಿ. ನಾವು ಚಿಕ್ಕಪೇಟೆಯಲ್ಲಿ ಇರಬೇಕಾದ್ರೆ ಮಳೆ ಇರಲಿಲ್ಲ ಗೈಸ್. ಬಟ್ಟು ನಾವು ಆಚೆಗೆ ಬಂದು ಸ್ವಲ್ಪ ಬಿಟ್ಟು ಸ್ಟಾರ್ಟ್ ಆಗಿದ್ವು. ಮತ್ತು ಮಾಡೋದಿತ್ತು ಗೈಸ್. ಅಷ್ಟು ಇಷ್ಟಲ್ಲ ನಾವು ಅಂದ್ಕೊಂಡು ಸದ್ಯಕ್ಕೆ ನಾವು ಬರಬೇಕು. ಅವತ್ತು ಛತ್ರಿ ಸಮೇತ ಎತ್ಕೊಂಡು ಹೋಗಿರಲಿಲ್ಲ ನಾವು. ಬರಲ್ಲ ಬಿಡು ಅಂತೇಳಿ ನಾವು ಮನೆ ಬಿಡಬೇಕಾದ್ರೆ ಬಿಸಿಲಿತ್ತು, ಬರಲ್ಲ ಅಂತ ಹೋದ್ವಿ. ಬಟ್ ಸಖತ್ ಮಳೆ ಬಂತು. ಬನ್ನಿ ನಾನೇನೆಲ್ಲ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಪ್ಲಸ್ ಫೈನಲಿ ಮನೆಗೆ ಬಂದುಬಿಟ್ಟು ಮನೆಗೆ ಬರೋಷ್ಟೊತ್ತಿಗೆ ಎಕ್ಸಾಕ್ಟಾಗಿ 7 o'clock ಆಯಿತು. ಬಂದು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಕುತ್ಕೊಂಡಿದ್ವಿ. ತುಂಬಾ ಸುಸ್ತಾಗಿತ್ತು. ನೀವು ನೋಡಿದ್ರಲ್ಲ ಚಿಕ್ಕಪೇಟೆಯಲ್ಲಿ ಎಷ್ಟೊಂದು ಕ್ರೌಡ್ ಇದೆಯೋ, ಸಾಕಾಗೋಯ್ತು ಗೈಸ್. ಓಡಾಡಿ ಬಟ್ ಅಂದ್ಕೊಂಡಿದ್ದೆಲ್ಲ ಒಂದು ತಂದ್ವಿ. ಬಟ್ ಇನ್ನೊಂದೇ ಒಂದು ಮಿಸ್ಸಿಂಗು. ಇನ್ನು ಹಬ್ಬದ ಒಳಗಡೆ ಇನ್ನೂ ಒಂದ್ಸರಿ ಹೋಗಬೇಕು. ಹಬ್ಬಕ್ಕೆ ಬೇಕಾಗಿರೋದು ಇದು ಅರ್ಶಿನ ಕುಂಕುಮ ಕೊಡೋದೆಲ್ಲ ಇನ್ನೇನು ತಂದಿಲ್ಲ, ಅವೆಲ್ಲ ತರಬೇಕು. ಅದಕ್ಕೆ ಇನ್ನೂ ಒಂದ್ಸರಿ ಹೋಗಬೇಕು. ಇವಾಗ ಪ್ರೆಸೆಂಟ್ ಇವಾಗ ಏನೇನು ಸಿಗ್ತಾವೆ ಎಲ್ಲ ತೊಗೊಂಬಂದ್ಬಿಟ್ಟು ಪದೇ ಹೋದಾಗೆಲ್ಲ ಎಲ್ಲ ಐಟಮ್ಸು ತರಬೇಕು ಅಂದರೆ ಆಗಲ್ವಲ್ಲ, ಹಬ್ಬ ಹತ್ರ ಇಟ್ಕೊಂಡು. ಅದಕ್ಕೆ ಇವಾಗ ಸ್ವಲ್ಪ ಯೂಸ್ ಆಗೋವೆಲ್ಲ ಸಿಕ್ಕಿರೋವೆಲ್ಲ ತೊಗೊಬಂದು, ಸಿಗದೆ ಇರೋದು ಇನ್ನೊಂದ್ಸರಿ ಹೋದಾಗ ತೊಗೊಬರ್ತೀನಿ. ಫಸ್ಟ್ ಬಂದುಬಿಟ್ಟು ಅಮ್ಮನವ್ರಿಗೆ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕಂತಾನೆ ಓಪನ್ ಮಾಡಿಲ್ಲ. ಇದು ಅಮ್ಮ ಫೇಸ್ ಇರುತ್ತಲ್ಲ, ಆ ಫೇಸ್ಗೆ ಹಿಂದೆ ಕಟ್ಟೋದು. ಇದು ಫೇಸ್ ಅಂದ್ಕೊಳ್ಳಿ, ಹಿಂಗೆ ಕಟ್ಟೋದು. ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ. ಅಲ್ಲೆಲ್ಲ ರೆಡಿ ಮಾಡಿ ಇಕ್ಕಿರ್ತಾರಲ್ಲ, ನೀವು ನೋಡಿರ್ತೀರ ವಿಡಿಯೋದಲ್ಲಿ. ತುಂಬ ಇಷ್ಟ ಆಯಿತು ನನಗೆ. ಅದಕ್ಕೆ ಇದನ್ನು ತೊಗೊಂಡ್ಬಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತು. ಮತ್ತು ನನ್ನ ಹತ್ರ ಸೂರ್ಯಚಂದ್ರ ಇರಲಿಲ್ಲ. ತುಂಬ ದಿನದಿಂದ ಅನ್ಕೊತಾ ಇದ್ದೆ ಸೂರ್ಯಚಂದ್ರ ತಗೋಬೇಕು ಅಂತ. ನಂದು ಆಲ್ರೆಡಿ ಫೇಸಿಗೆಲ್ಲ ಸ್ಟೋನ್ಸ್ ಮೆಚ್ಚಿರೋದೆಲ್ಲ ಸೇಮ್ ಮೆರೂನು ಗ್ರೀನು ವೈಟ್ ಇದ್ದಿದ್ದು. ಅಲ್ಲಿ ಮೆರೂನ್ ಇಲ್ದಿರ ಜಾಸ್ತಿ ರೆಡ್ ಇದೆಲ್ಲ ಫುಲ್ ವೈಟ್ ಇದೆ. ತುಂಬ ಅಂಗಡಿ ಅಂತೂ ಸುತ್ತಾಡಿದೆ ಈ ಸೂರ್ಯಚಂದ್ರಗಂತೂ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಇದ್ರ ಪ್ರೈಸಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ. ಚಿಕ್ಕಪೇಟೆಗೆಲ್ಲ ಓಡಾಡ್ತಾ ಇರೋರು. ನಾನೇನು ಪ್ರೈಸಸ್ ಯಾವುದು ಮೆನ್ಷನ್ ಮಾಡ್ತಾ ಇಲ್ಲ, ನೀವೇ ಗೆಸ್ಟ್ ಮಾಡಿ ಅಷ್ಟೇ ಎಷ್ಟಿರುತ್ತೆ ಏನು ಅಂತ. ಅಕಸ್ಮಾತ್ ಯಾವುದಾದ್ರೂ ಪರ್ಸ್ನಲಾಗಿ ಪ್ರೈಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆ ಪ್ರೈಸ್ ಮಾತ್ರ ನಿಮಗೆ ಆನ್ಸರ್ ಮಾಡ್ತೀನಿ. ಸೂರ್ಯಚಂದ್ರ ಮೀಡಿಯಮ್ ಸೈಜ್ ತೊಗೊಂಡೆ, ದೊಡ್ಡ ತೊಗೊಳಿಲ್ಲ. ಈ ಸಾರಿ ವರಮಹಾಲಕ್ಷ್ಮಿಗೆ ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಏನಾರು ತಂದಿದ್ದೀನಿ ಅಂದರೆ ಈ 2 ವಸ್ತುಗಳು. ಯಾಕಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ನನ್ನ ಹತ್ರ ಇದೆ. ಈ 2 ಆ್ಯಡ್ ಮಾಡ್ತೀನಿ. ಇದು ವಸ್ತು ಈ ಇಯರ್ ಬಂದಿರೋದು ತುಂಬಾ ಇಷ್ಟ ಆಯಿತು. ಅದಕ್ಕೆ ಇದೊಂದು ತೊಗೊಂಬಂದೆ. ಇದಂತೂ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಗೈಸ್ ನನಗಂತೂ. ಇದೇನು ನಾರ್ಮಲ್ ಪ್ರೈಸೇ, ಇದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಚೆಸ್ಸಿಗೆ ಅಂತ ಡ್ರೆಸ್ ತೊಗೊಂಡೆ. ಯಾಕೆ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ತುಂಬಾ ಚೆನ್ನಾಗಿತ್ತು. ನಮ್ಮ ಮೌನುಷ್ ಅಂತ ತಗೋ ಅಂತ ಹೇಳಿ ತುಂಬ ಇಷ್ಟ ಆಯಿತು ಡ್ರೆಸ್ ಮಾತ್ರ ನಮ್ಮಿಬ್ಬರಿಗೂ. ಅವ್ರು ತೋರಿಸಿದ ತಕ್ಷಣ ಹಿಂದೆಗೆ ಹಾಕ್ಬೇಕು ಅನ್ನಿಸ್ಲೇ ಇಲ್ಲ. ಎಷ್ಟು ಕ್ಯೂಟ್ ಆಗಿದ್ದು. ಫುಲ್ ಲೈಟ್ ಕಲರು. ಮನುಷ್ಯ ಡ್ರೆಸ್ಸೇನೆ ಹೆಸರೇನೆ ಶರಾರ. ಈ ಡ್ರೆಸ್ ಹೆಸರು ಶರಾರ ಅಂತೆ ಗೈಸ್. ನಾನು ಯಾವತ್ತೂ ತೊಗೊಂಡಿಲ್ಲ, ಅದಕ್ಕೆ ನೆನಪಿಲ್ಲ ಹೆಸರು. ನೋಡಿ ಈ ಕೆಳಗಡೆ ಈ ಥರ ಪಟ್ಟಿ ಕೊಟ್ಟಿರ್ತಾರೆ ಡ್ರೆಸ್ಸದು. ನೋಡಿ ಎಷ್ಟು ಚೆನ್ನಾಗಿದೆಯಾ. ಫುಲ್ಲು ಲೂಸ್ ಪ್ಯಾಂಟ್ ಥರ. ಅದಕ್ಕೂ ಒಂಥರ ಪ್ರಿಲ್ಸ್ ಐರನ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದಕ್ಕೆ ಪುಟಾಣಿ ವೇಲ್ ಅಂತ ಕೊಡ್ತಾರೆ. ಇದಕ್ಕೆ ಕೆಳಗಡೆ ಎಲ್ಲ ಬೀಡ್ಸ್ ಕೊಟ್ಟಿದ್ದಾರೆ ಗೈಸ್. ಎಷ್ಟು ಚೆನ್ನಾಗಿದೆಯೋ ಡಿಟೇಲಿಂಗು. ಇದೇನೋ ಆಪಲ್ ಕಟ್ಟೇನೋ ಅಂತಾರೆ. ಇದೊಂಥರ ಶೇಪ್ ಬಂದಿದ್ರೆ ಆಪಲ್ ಕಟ್ ಅಂತಾರೆ ಪ್ಯಾಟ್ರನ್ನ. ಆ ಪ್ಯಾಟ್ರನ್ ಇದು. ಕ್ಲಾತು ತುಂಬ ಚೆನ್ನಾಗಿದೆ. ಡೇ ಫುಲ್ ಬೇಕಿದ್ರು ವೇರ್ ಮಾಡ್ತಾರೆ, ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿದೆ. ಇದಕ್ಕೆ ಪುಟಾಣಿ ವೇಲು ನೆಟ್ಟದು ಅಲ್ಲ, ಇದೂ ಜಾರ್ಜೆಟ್ಟೆ ಕೊಟ್ಟವ್ರೆ. ನೆಟ್ ಅಲ್ದಿರ ನೋಡಿ, ಇದು ಜಾರ್ಜೆಟ್ಟೆ ಕೊಟ್ಟವ್ರೆ. ನಮ್ಮ ಜಶ್ವಿತಾಗ ವೇಲ್ಸ್ ಅಂದರೆ ತುಂಬಾ ಇಷ್ಟ. ಈ ಡ್ರೆಸ್ ಹಾಕಿದ್ರೆ ಇಷ್ಟಪಟ್ಟು ಹಾಕ್ಕೊಂತಾಳೆ ಅಂತ ತೊಗೊಂಡಿದ್ದೊಂದು. ನೆಕ್ಸ್ಟ್ ಬಂದುಬಿಟ್ಟು ಅವಳಿಗಂತಾನೆ ಇನ್ನೊಂದು ಪರ್ಚೇಸ್ ಮಾಡಿದೆ. ಇದು ವೈಟಲ್ಲೇ, ಬಿಕಾಸ್ ಸ್ಕೂಲಲ್ಲೆಲ್ಲ ಹೇಳ್ತಾ ಇರ್ತಾರೆ ವೈಟ್ ಡ್ರೆಸ್ ಇಲ್ಲ ಅಂತ ಹೇಳ್ಬಿಟ್ಟು. ಮೊನ್ನೆ ರೆಡ್ ಡೇ ಮಾಡಿದಾಗ ರೆಡ್ ಡ್ರೆಸ್ ಹೇಳಿದ್ರು. ಅದಕ್ಕೆ ಮೊದಲೇ ಪ್ಲ್ಯಾನ್ ಮಾಡೋಣ ಅಂತೇಳಿ ಇದೊಂದು ಈ ಕ್ಲಾತ್ ಅಂತ ತಗೊಂಡೆ. ಇವಾಗ ಇತ್ತೀಚೆಗೆ ಅಂತೂ ಸ್ಯಾರಿ ಮೇಲೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಬ್ಲೌಸ್ ಪೀಸು. ಜಾಸ್ತಿ ಹಾಕ್ಕೊತಿದ್ರಿ ಬ್ಲೌಸು. ಈ ಥರ ವರ್ಕ್ ಎಲ್ಲ ಬಂದಿದೆ. ಫುಲ್ ಸ್ಯಾರಿಯಲ್ಲೇ ಈ ಥರ ಬುಟ್ಟಾಸ್ ಬಂದಿರುತ್ತೆ. ಇದು ನಾನು 2 ಮೀಟ್ರ್ ತೊಗೊಂಡೆ. 2 ಮೀಟ್ರ್ ನಾನು ಕಟ್ ಮಾಡಿಸ್ಕೊಂಡ್ಬಿಟ್ಟೆ. 2 ಮೀಟ್ರ್ ಸಪ್ರೇಟಾಗಿ ಟೈಲರ್ ಕೊಟ್ಟವ್ರು ಹೆಂಗೆ ಬೇಕಾದ್ರೆ ಹಂಗೆ ಹೊಲ್ಕೊಳ್ಳಿ. ಇದೆರಡು ತೊಗೊಂಡೆ. ಚೆಸ್ವಿತ್ ಔಟ್ಫಿಟ್ ಅಂತ ಒಂದು ಮೈಂಡಲ್ಲಿದೆ, ಅದ್ರ ಪ್ರಕಾರ ಮಾಡ್ಸೋಣ ಅಂತ ಇದನ್ನು ತೊಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕಂತಾನೆ ಇವನು ಶಾಪಿಂಗು. ನನ್ನ ಹತ್ರ ಆಲ್ರೆಡಿ ಡೆಕೋರೇಷನ್ ಐಟಮ್ ಎಲ್ಲ ಇದೆ. ನೀವು ನನ್ನ ಲಾಸ್ಟ್ ವಿಡಿಯೋಸ್ ಎಲ್ಲ ನೋಡಿರ್ತೀರ. ಈ ಗಂಟೆಗಳು ಸ್ವಲ್ಪ ಬೇಕಾಗಿತ್ತು. ಬೆಲ್ಸು
ಈ ಬೆಲ್ಸ್ ಬೇಕಾಗಿರುತ್ತು ಡೆಕೋರೇಷನ್ಗೆ. ಒಂದು ಮೈಂಡಲ್ಲಿದೆ, ಆ ಮೈಂಡಿಗೆ ಬೇಕಾಗಿತ್ತು ನನಗೆ ಐಡಿಯಾಗೆ, ಅದಕ್ಕಂತ ನೀವು ಬೆಲ್ಸ್ ತೊಗೊಂಡೆ. 5 ತೊಗೊಂಡೆ ಗೈಸ್. ನಾನು ಅಂದ್ಕೊಂಡಿರೋ ಡೆಕೋರೇಷನ್ ಬ್ಯಾಕ್ಗ್ರೌಂಡ್ ಡಿಸೈನ್ಗೆ 5 ಸಾಕಿತ್ತು, ಸುಮ್ಮನೆ ವೇಸ್ಟ್ ಆಗಿ ಎಷ್ಟು ಜಾಸ್ತಿ ತೊಗೊಂಬಂದ್ಬಿಟ್ಟು ದುಡ್ಡು ಅಂತ 5 ತೊಗೊಂಡೆ. ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಎಲ್ಲನೂ. ಇದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡೆ, ಮೀಡಿಯಮ್ ಸೈಜ್. ಹೌದು, ಇದಕ್ಕಿಂತ ಚಿಕ್ಕದು, ಇದಕ್ಕಿಂತ ದೊಡ್ಡದು. ನಾನು ಮೀಡಿಯಮ್ ಸೈಜ್ ತೊಗೊಂಡೆ. ತುಂಬ ಚಿಕ್ಕದಾದ್ರೂ ಚೆನ್ನಾಗಿರೋ, ದೊಡ್ಡದಿದ್ರೂ ಚೆನ್ನಾಗಿ ಕಾಣಿಸಲ್ಲ ಅಂತ ಮೀಡಿಯಮ್ ಸೈಜ್ ತೊಗೊಂಡೆ. ಡ್ರೆಸ್ ಕೊಡು ಗೈಸ್. ಇವತ್ತು ನಾವು ಚಿಕ್ಕಪೇಟೆ ಶಾಪಿಂಗ್ ಹೋದಾಗೆಲ್ಲ ಡ್ರೆಸ್ಸಸ್ ಅಂತೂ ಕನ್ಫರ್ಮಾಗಿ ತೊಗೊಂಬಂದ್ಬಿಡ್ತೀವಿ. ಅದೇನೋ ಡ್ರೆಸ್ ನೋಡಿದ ತಕ್ಷಣ ಬಿಟ್ಟು ಬರೋಕ್ಕೆ ಮನಸ್ಸೇ ಬರಲ್ಲ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅಂಗಡಿಗಳಲ್ಲೂ ಅಂತಲ್ಲ, ಫುಟ್ಪಾತ್ ಮೇಲೇ ತೊಗೊತೀವಿ, ಇರೋದು ಹೇಳ್ತೀವಿ, ಯಾಕೆ ಸುಮ್ಮನೆ. ಎಷ್ಟು ಚೆನ್ನಾಗಿದೆಯಾ ಇದು. ಸಾರಿ, ಇದು ಪ್ಯಾಂಟು ನೋಡಿ, ವಿ ಶೇಪ್ದು, ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ. ಇವೆರಡು ಡ್ರೆಸ್ ತೊಗೊಂಬಂದ್ವಿ. ಇದ್ರ ಪ್ಯಾಂಟ್ ಇದು 2 ಪೀಸ್ ಸೆಟ್ ಗೈಸ್. ತುಂಬ ಅಂದರೆ ತುಂಬ ರೀಸನೇಬಲ್ ಪ್ರೈಸು, ಅದಕ್ಕೆ 2 ತೊಗೊಂಡ್ಬಿಟ್ವಿ. ಕಾಟನ್ ಇದು ಕ್ಲಾತ್ ಬಂದುಬಿಟ್ಟು. ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಬಂದುಬಿಟ್ಟಿದ್ದು. ಡ್ರೆಸ್ಸಸ್ ಎಲ್ಲ ತುಂಬ ವರ್ತ್ ಅನಿಸ್ಬಿಡ್ತು. ಬೇರೆ ಎಲ್ಲ ಜಾಸ್ತಿ ಇದೆ ಇವಾಗ, ಹಬ್ಬ ಹತ್ರ ಇರೋದ್ರಿಂದ ಡ್ರೆಸ್ ಮಾತ್ರ ತುಂಬ ವರ್ತು, ಫುಲ್ ಲೆಂತು. ಇದ್ರ ಪ್ಯಾಂಟ್ ಬಂದುಬಿಟ್ಟು ಇದು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಗೈಸ್. ಇದಂತೂ ನಮಗಂತೂ ತುಂಬ ಇಷ್ಟ ಆಯಿತು. ಇವೆರಡು ತೊಗೊಂಡ್ವಿ, ಪಿಂಕ್ ಒಂದು, ಲ್ಯಾವೆಂಡರ್ ಒಂದು. ನೆಕ್ಸ್ಟ್ ಬಂದುಬಿಟ್ಟು ನಾನು ನಮ್ಮ ಹಳೆ ಮನೇಲಿ ಇದ್ದಾಗಿಂದನೂ ಅನ್ಕೊತಾ ಇದ್ದೆ ಇದನ್ನು ನಮ್ಮ ಮನೆಗೆ ಇಡಬೇಕು ಅಂತ. ಬಟ್ ಆ ಮನೆಯಲ್ಲಿ ಇಡಕ್ಕೆ ನಂಗೆ ಜಾಗನೇ ಇರಲಿಲ್ಲ. ಈ ಮನೆಗೆ ಶಿಫ್ಟ್ ಆದಮೇಲೆ ಜಾಗ ಬೇಜಾನ್ ಸಿಕ್ತು, ಅದಕ್ಕೆ ಪ್ಲ್ಯಾನ್ ಮಾಡಿ ತೊಗೊಂಬಂದ್ವಿ. ಬುದ್ಧ, ನಮ್ಮ ಮನೆಗೆ ಬುದ್ಧ ಬಂತು ಗೈಸ್. ಇದು ಏನು ರೇಡಿಯಮ್ ಅಂತಾರೆ ಇದನ್ನು. ಇದು ರೇಡಿಯಮ್ ಗೈಸ್. ಲೈಟ್ ಆಫ್ ಮಾಡಿದ್ರೆ ಇದೊಂಥರ ಬೆಲ್ಕೊಡಿ ಇತ್ತಂತೆ, ಫುಲ್ ಕತ್ಲಲ್ಲಿ. ರೇಡಿಯಮ್ದು ಎಷ್ಟು ಚೆನ್ನಾಗಿದೆ ನೋಡಿ. ಬುದ್ಧ ಒಂದು ತೊಗೊಂಡೆ. ನೆಕ್ಸ್ಟ್ ಬಂದುಬಿಟ್ಟು ಈ ಮನಿ ಒಂದು ತೊಗೊಂಡೆ. ಯಾಕೋ ಇಷ್ಟ ಆಯಿತು ನೋಡಿದ ತಕ್ಷಣ. ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಇನ್ನೂ ಗೊತ್ತಿಲ್ಲ ಗೈಸ್. ಒಟ್ಟಿನಲ್ಲಿ ತೊಗೊಂಬಂದೆ. ಕಮ್ಮಿನೇ ಪ್ರೈಸ್ ಅಲ್ವಾ, ಇರಲಿ ಮನೆಯಲ್ಲಿದ್ದರೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಇದೊಂದು ಮನಿ ಒಂದು ತೊಗೊಂಬಂದೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಸ್ಯಾರೀಸು ಸ್ವಲ್ಪ ಜಾಸ್ತಿನೇ ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ನಾನು ಅರ್ಶಿನ ಕುಂಕುಮ ಕೊಡೋ ಗಿಫ್ಟಿಂಗ್ ಸ್ಯಾರೀಸ್ ಎಲ್ಲ ಇವಾಗೆ ತೊಗೊಬಂದ್ಬಿಟ್ಟಿದ್ದೀನಿ ಗೈಸ್. ಟೋಟಲ್ 1 2 3 4 5 ಸ್ಯಾರೀಸ್ ತಂದಿದ್ದೀನಿ, ಪ್ಲಸ್ ನಾನೊಂದು 6 ಸ್ಯಾರೀಸು. ಇದೆಲ್ಲ ಮೈಸೂರು ಸಿಲ್ಕು, ಸೆಮಿ ಮೈಸೂರು ಸಿಲ್ಕು. ಸರಿ, ಎಲ್ಲ ಅವೇ ತಂದಿದ್ದೀನಿ. ಜಾಸ್ತಿ ಅವೇ ಓಡ್ತಾ ಇತ್ತಲ್ಲ, ಅದಕ್ಕೆ ಅವೇ ತೊಗೊಂಬಂದೆ ನೋಡಿ. ಇದು ಸೆಮಿ ಮೈಸೂರು ಸಿಲ್ಕು. ಇದೊಂದು ನಾನು ಫುಲ್ ಓಪನ್ ಮಾಡಲ್ಲ ಗೈಸ್, ಮತ್ತು ಆ ಫೋಲ್ಡಿಂಗ್ ನನ್ನ ಕೈಯಲ್ಲಿ ಆಗಲ್ಲ. ಇದಕ್ಕೆಲ್ಲ ಸೆಲ್ಫೆ ತಂದು ಒಂದೇ ಒಂದು ಕಾಂಟ್ರಾಸ್ಟ್ ತಂದಿದ್ದೀನಿ, ಎಲ್ಲ ಸೆಲ್ಫೆ ತಂದಿದ್ದೀನಿ. ಇದಂತೂ ಸಖತ್ತಾಗಿತ್ತು ಗೈಸ್. ಅಲ್ಲಿ ಡಿಸ್ಪ್ಲೇ ಮಾಡಿದ್ರು ರೆಡ್ಡು. ಇಲ್ಲಿ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಲೈವಲ್ಲಂತೂ ತುಂಬ ಚೆನ್ನಾಗಿದೆ ಇದು ನೋಡಿ, ಎಷ್ಟು ಚೆನ್ನಾಗಿದೆಯಾ. ಇದೊಂದು ರೆಡ್ಡು. ಇದೇ ಸೇಮ್ ಕಲರ್ 2 ತಂದಿದ್ದೀನಿ, ರೆಡ್ಡೇ ಸೇಮ್ 2 ತಂದಿದ್ದೀನಿ, ಇರಲಿ ಅಂತ ಇಬ್ಬರಿಗೆ ಸೇಮ್ ಕೊಡೋಣ ಅಂತೇಳಿ 2 ತಂದಿದ್ದೀನಿ. ಮತ್ತು ಇದೊಂದು ನನ್ನ ಫೇವ್ರೇಟ್ ಕಲರ್. ಇವಾಗ ಇತ್ತೀಚೆಗಂತೂ ಫುಲ್ ಟ್ರೆಂಡಿಂಗಲ್ಲಿ ಓಡ್ತಾ ಐತೆ, ಆರೆಂಜ್ ವಿತ್ ಪಿಂಕು ನೋಡಿ. ಮೈಸೂರು ಸಿಲ್ಕು ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆಯೋ. ಇದೆಲ್ಲಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಕಾಯಿಸಿದೆ ಈ ಮೈಸೂರು ಸಿಲ್ಕು. ಇದು ಬಂದುಬಿಟ್ಟು ಅಮ್ಮಗೆ ಅಂತ ಏನು ಮೆನ್ಷನೇ ಮಾಡಿಬಿಡ್ತಾ ಇದ್ದೀನಿ. ಇದು ಸಾಫ್ಟ್ ಸಿಲ್ಕಾ ಸೆಮಿ ಸಿಲ್ಕ್ ಏನು ಗೊತ್ತಿಲ್ಲ, ಅವ್ರೇನು ಹೇಳಿದ್ರು ಬಟ್ ಮರ್ತೋದೆ. ಇದು ಫುಲ್ ಸೆಲ್ಫು. ಅಮ್ಮ ಹತ್ರ ಸೆಲ್ಫ್ ಇಲ್ಲ, ಅದಕ್ಕೆ ಸೆಲ್ಫ್ ತೊಗೊತಾ ಇದ್ದೀನಿ. ನಾನು ಅಮ್ಮದು ಮಾತ್ರ ಮೆನ್ಷನ್ ಮಾಡಿಬಿಡ್ತೀನಿ, ಯಾವುದು ಮೆನ್ಷನ್ ಮಾಡಲ್ಲ. ವಿಡಿಯೋ ಕಾಲ್ ಮಾಡಿದ್ದೆ, ಇಷ್ಟಪಟ್ಟು ತೊಗೊಂಡ್ರು. ಇದೇ ವಿಡಿಯೋ ಕಾಲ್ ಮಾಡಿದ್ದು ಇದೇ ಇರಲಿ ಅಂತ ಇದನ್ನು ಕೊಡಿಸ್ಬಿಟ್ಟೆ ಅಷ್ಟೇನಾ. ನನ್ನ ಸ್ಯಾರಿ ನಾನು ವರಮಹಾಲಕ್ಷ್ಮಿಗೆ ಸ್ಯಾರಿ ಶಾಪಿಂಗ್ ಮಾಡಿಬಿಟ್ಟೆ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಗೈಸ್. ನಾನು ಸ್ಯಾರಿ ತಗೊಂಡಿದ್ದು ಶಾಪು
ಕಾನ್ಸೆಲ್ ಸೆಲ್ಫ್ ಇಟ್ಟಿದ್ದೀನಿ. ಶ್ರೀದೇವಿ ಸಿಲ್ಕ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಪ್ಯೂರ್ ರೇಷ್ಮೆ ಸ್ಯಾರಿ. ಸ್ವಲ್ಪ ಕಾಸ್ಟ್ಲಿನೇ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಅಂದ್ಕೊಂಡಿರೋ ಕಲರ್ ವಿತ್ ಕಾಂಬಿನೇಷನ್ ನನಗೆ ಸಿಕ್ತು. ತುಂಬ ದಿನ ಅಂದ್ಕೊಳ್ತಾ ಇದ್ದೆ, ಒಂದು ಸೆಲೆಬ್ರಿಟಿ ವೇರ್ ಮಾಡಿದ್ರು ಆ ಸ್ಯಾರಿ, ಕಲರ್ ಸ್ಯಾರಿನ. ಆವಾಗಿಂದ ಅಂದ್ಕೊತಾ ಇದ್ದೆ ಯಾವತ್ತಾದ್ರೂ ಈ ಥರ ಸ್ಯಾರಿ ನಾನು ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು. ಅದೇ ಕಲರ್ ಸ್ಯಾರಿ ಅದೇ ಕಾಂಬಿನೇಷನಲ್ಲಿ ನನಗಿವತ್ತು ಸಿಗ್ತದೆ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಅಂದ್ಕೊಂಡಿರೋ ಸೀರೆ ಅಲ್ಲ ಅಂತ ಹೇಳ್ಬಿಟ್ಟು ತಗೋಬಿಟ್ಟೆ. ಇಷ್ಟ ಗೈಸ್ ಇವತ್ತು ನನ್ನ ಚಿಕ್ಕಪೇಟೆ ಶಾಪಿಂಗು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ರು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆ ಬಾಯ್, ಟೇಕ್ ಕೇರ್ ಗಾಯ್ಸ್.